ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬದ ನಂತರ ನಿಮ್ಮ ಜೀವನಕ್ಕೆ ಕೃಷ್ಣ ರಿಂದ ನಿಮಗೆ ಏನು ಸಂದೇಶ ಇದೆ, ಏನು ಬದಲಾವಣೆಗಳಿದೆ, ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಅಂತ ನೋಡೋಣ. ಯುಗಾದಿ ಕಳೆದ ನಂತರ ನಿಮ್ಮ ಜೀವನಕ್ಕೆ ಯಾವ ರೀತಿ ಬದಲಾವಣೆಗಳು ಬರ್ತಾ ಇದೆ, ಯಾವ ಆಶೀರ್ವಾದ ಸಿಗ್ತಾ ಇದೆ, ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಡಿ, ಕೃಷ್ಣ ವಿಷ್ಣುವಿನ ಪ್ರಾರ್ಥನೆ ಮಾಡಿಕೊಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿರೋ ಕಾರ್ಡ್ ಬಂದಿದೆ. ಫಸ್ಟ್ ಕಾರ್ಡ್ ಆ್ಯಕ್ಚುಲಿ ಫಸ್ಟ್ ನ್ಯೂ ಕಾರ್ಡ್ಸ್ ಇದು. ಏನು ಗೈಡೆನ್ಸ್ ಆಶೀರ್ವಾದ ಇದೆ ಅಂತ ಅಂದರೆ, ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ. ಮತ್ತು ಒಂದು ಡಿವೈನ್ ಏನಿದ್ದಾರೆ ಅದು ಎಲ್ಲರ ಹತ್ರನೂ ಕೂಡ ಇರುತ್ತೆ. ಪ್ರಾಣಿ ಆಗಿರಲಿ, ಪಕ್ಷಿಗಳಾಗಿರಲಿ, ಒಂದು ವಸ್ತುವಿನಲ್ಲಾಗಿರ್ಬೋದು, ಡಿವೈನ್ ಕನೆಕ್ಷನ್ ಇದೆ. ಅಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಂದರೆ ವಿಷ್ಣುವಿನ ಅವತಾರಗಳು ಎಷ್ಟಿದೆ, ಎಲ್ಲ ಜೀವರಾಶಿಯಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಗೆ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಭಗವಂತ ಇರ್ತಾನೆ. ಅವರಿಗೆ ಆಗಿರುವಂಥ ಒಂದು ಮನಸ್ಥಿತಿ ಇರುತ್ತೆ, ಅವ್ರಿಗೆ ಆಗಿರುವಂಥ ಒಂದು ಕರುಣೆ ಇದ್ದೇ ಇರುತ್ತೆ. ಹಂಗಾಗಿ ನೀವು ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಭಗವಂತ ನೀವೇ ಇದನ್ನು ನುಡಿಸ್ತಾ ಇರೋದು, ನೀವೇ ಮಾತಾಡ್ತಿರೋದು, ನೀವೇ ಹೇಳ್ತಾ ಇರೋದು. ಇವರು ಆ ಥರ ಅಂದ್ಕೊಂಡ್ರು, ಇವ್ರು ಈ ಥರ ಅಂದರು ಅನ್ನೋ ಫೀಲಿಂಗ್ಸ್ನ ದಯವಿಟ್ಟು ತೆಗೆದುಹಾಕಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಒಂದು ಡಿವೈನ್ ಕನೆಕ್ಷನ್ನ ಬೆಳೆಸ್ಕೊಡಿ ಎಲ್ಲರ ಜೊತೆನೂ ಕೂಡ. ಒಂದು ನೀವು ಏನು ಅಂದ್ಕೊಳ್ತಾ ಇರ್ಬೋದು, ಏನು ಸಿಚುವೇಶನ್ನ ಸುತ್ತಮುತ್ತ ಇರುವಂಥ ಜನಗಳ ಮಧ್ಯೆ ನೀವು ಇರ್ದಿರಲ್ವ, ಆ ಸಿಚುವೇಶನ್ಗಳು ನಿಮ್ಮ ಕಡೆಯಿಂದನೂ ಕೂಡ ಕನೆಕ್ಷನ್ ತುಂಬ ಅಗತ್ಯ ಇದೆ. ಹಾಗಾಗಿ ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಿ, ಎಲ್ಲ ಜೀವರಾಶಿಯಲ್ಲೂ ಕೂಡ ಒಂದೇ ಪರಮಾತ್ಮ ಇದ್ದೇ ಇರ್ತಾರೆ. ಎಲ್ಲರಲ್ಲೂ ಕೂಡ ಭಗವಂತ ಅನ್ನೋರು ಇದ್ದೇ ಇರ್ತಾರೆ. ಅವ್ರಿಗೆ ಅರ್ಥ ಆಗದೆ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ, ಇಲ್ಲ ನಿಮಗೇನೋ ತಿಳಿಸ್ಕೊಡೋದ್ರ ಬಗ್ಗೆ ನಿಮಗೆ ನೋವು ಮಾಡೋದಾಗಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ಏನೋ ಸಮಸ್ಯೆ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇನ್ನೊಂದು ಮುಖಾಂತರ ಹರ್ಟ್ ಆಗೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರ್ಬೋದು. ಹಾಗಾಗಿ ನೀವು ಒಂದು ಕಡೆ ನೋಡೋದಕ್ಕಿಂತ ಇಲ್ಲಿ ಎಲ್ಲನೂ ನೋಡಬೇಕು. ನೀವು ಒಂದು ವಿಚಾರನ ತೊಗೊಳೋದಕ್ಕಿಂತ ಎಲ್ಲ ವಿಚಾರಗಳನ್ನ ತೊಗೊಳ್ಬೇಕು. ಎಲ್ಲ ವಿಚಾರಗಳನ್ನ ತೊಗೊಂಡಾಗ ಮಾತ್ರ ನಿಮಗೆ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಆಗೋದು, ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾರೆ, ಏನೋ ಒಂದು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಏನೋ ಒಂದು ಡಿವೈನ್ ಕನೆಕ್ಷನ್ ಬೆಳೆಯೋದ್ರಲ್ಲಿದೆ. ಮತ್ತು ಕೆಲವ್ರಿಗೆ ಇಲ್ಲಿ ಒಂದು ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಒಂದು ರೀತಿಯಲ್ಲಿ ಡಿವೈನ್ನೇ ಬಂದು ನಿಮಗೆ ಎಲ್ಲ ಹೇಳಬೇಕು ಅಂತ ಇಲ್ಲ. ಯಾರ ಮುಖಾಂತರನಾದರೂ ಬಂದು ನಿಮಗೆ ಏನಾದರೂ ಒಂದು ಒಳ್ಳೆ ಸೂಚನೆ ಇರ್ಬೋದು, ಕೆಟ್ಟ ಸೂಚನೆ ಇರ್ಬೋದು, ಏನೇ ಸೂಚನೆಗಳಾಗಿರ್ಬೋದು, ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ನೀವು ಸಿಂಪಲ್ ಆಗಿ ಅಂದರೆ ಒಂದು ನೀವು ಏನಕ್ಕೆ ಬಂದಿದ್ದೀರಾ ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು. ಮತ್ತು ಇಂಡಿಪೆಂಡೆಂಟಾಗಿ ನೀವು ಸ್ಟ್ರಾಂಗಾಗಿ ನಿಲ್ಲಬೇಕಾಗಿರುವಂಥದ್ದು. ಮತ್ತು ನಿಮ್ಮ ಟೈಮ್ ಅನ್ನೋ ಬರೋವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕು. ಅದಕ್ಕೆ ಒಂದು ಒಳ್ಳೆ ಪ್ರತಿಫಲಗಳು ಸಿಗುತ್ತೆ. ತುಂಬ ಅವಸರ ಪಡೋದಕ್ಕೆ ಹೋಗಬೇಡಿ. ಯಾವುದೇ ವಿಚಾರ ಆಗಿರ್ಬೋದು, ತುಂಬ ಬೇಗ ಆಗಲಿ ಅನ್ನೋ ವಿಚಾರಗಳಾಗಿರ್ಬೋದು, ಅದೆಲ್ಲ ಬೇಗ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಭಕ್ತಿಗೆ ಏನೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನ ಆಗಿರ್ಬೋದು, ಯಾವುದಕ್ಕೂ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ನಾನು ಒಬ್ಬಂಟಿ ಫೀಲಿಂಗ್ಸ್ನ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರೋರಿಗೆ ಸಿಂಪಲ್ ಏನೂ ಇಲ್ಲ. ಇಲ್ಲಿ ನೀವು ನಿಮ್ಮ ಟೈಮ್ ಬರೋವರೆಗೂ ಕೂಡ, ನಿಮ್ಮ ಪೀರಿಯಡ್ ಬರೋವರೆಗೂ ಕೂಡ ನೀವು
ಕಾಯಬೇಕು. ಅಲ್ಲಿವರೆಗೂ ಕೂಡ ನಿಮ್ಮ ಕರ್ತವ್ಯದ ಕಡೆ ನೀವು ಗಮನನ ಕೊಡಿ. ಆವಾಗ ಒಂದು ರೀತಿಯಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ನೀವೇನು, ನೀವು ಯಾರು ಅನ್ನೋದು ಕೆಲವೊಂದು ಸೀಕ್ರೆಟ್ಸ್ಗಳು ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಸೈಲೆಂಟ್ ಆಗಿ ಇರಬೇಕಾಗಿರುವಂಥದ್ದು ಅಂದರೆ ನಿಮಗೆ ಇಷ್ಟ ಆಗಿರುವಂಥವ್ರಾಗಿರ್ಬೋದು, ಇಲ್ಲಿ ಸ್ಟಿಲ್ ನಿಮ್ಮ ಜೊತೆ ಯಾರು ನಿಮ್ಮದು ಸೋಲ್ ಕನೆಕ್ಷನ್ ಇರ್ಬೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಹತ್ರದವ್ರು ಇದ್ದಾರೆ, ಅವ್ರ ಮುಂದೆ ಸೈಲೆಂಟ್ ಆಗಿಬಿಡ್ತಾ ಇರುವಂಥದ್ದು, ನೀವು ಸೈಲೆಂಟ್ ಆಗಿರುವಂಥದ್ದು ಕೂಡ ಇದೆ. ಹಂಗಾಗಿ ಅಂಥವ್ರ ಮುಂದೆ ನೀವು ಸೈಲೆಂಟಾಗಿ ಇದ್ಬಿಡಿ. ನಿಮಗೆ ಗೊತ್ತಾಗುತ್ತೆ ಏನೇ ಒಂದಿಷ್ಟು ನೋವಾಗಲಿ ಬೇಜಾರಾಗಲಿ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗ್ಬೋದು ಯಾಕೆ ಏನು ಅಂತ. ಹಂಗಾಗಿ ಸೈಲೆಂಟಾಗಿ ಇದ್ಬಿಡ್ತೀರಾ ನೀವು ಇಷ್ಟಪಟ್ಟಿರೋರ ಮುಂದೆ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಲೈಫ್ ಆಗಿರ್ಬೋದು, ಕನೆಕ್ಷನ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಮ್ಮ ಸೋಲ್ ಕನೆಕ್ಷನ್ ಏನಿದೆ ಅದು ಒಂದು ರೀತಿಯಲ್ಲಿ ಸ್ಟಿಲ್ ಏನು ಮಾತಾಡ್ದೇ ಸುಮ್ಮನೆ ಆಗಿಬಿಡ್ತೀರಾ ಅಂತಲೂ ಕೂಡ ಇದೆ. ಒಂದು ವಿಚಾರವಾಗಿ ಅಂತ ಅಂದರೆ ಏನೇ ಒಂದು ಆಗಿರ್ಬೋದು, ಡಿಸಿಷನ್ನ ತಗೊಳ್ಳೋದಾಗಿರ್ಬೋದು, ಏನೇ ಒಂದು ಸಮಸ್ಯೆಗಳಿರ್ಬೋದು, ಒಂದು ಪ್ರಾರ್ಥನೆ ಮುಖಾಂತರ ನೀವು ಸಲ್ಲಿಸಬೇಕು ಅಂತ ಇದೆ. ಅಂದರೆ ನೀವು ಮಾಡ್ತಾ ಇರುವಂಥ ಪ್ರಾರ್ಥನೆ ಏನಿದೆ ಸದ್ಯಕ್ಕೆ ಸಲ್ತಾ ಇಲ್ಲ, ಭಗವಂತ ಎಲ್ಲವನ್ನು ನೋಡ್ತಿದ್ದಾನೆ. ಸರಿಯಾಗಿರೋ ರೀತಿಯಲ್ಲಿ ನೀವು ಒಂದಿಷ್ಟು ಮೇಲ್ನೋಟಕ್ಕೆ ಚೆನ್ನಾಗಿರೋದು, ಒಳಗಡೆ ಯಾವುದೇ ರೀತಿಯಲ್ಲಿ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಆಗಿರ್ಬೋದು, ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಾಗಿರ್ಬೋದು, ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ನಿಮ್ಮನ್ನು ಇಲ್ಲಿ ಒಂದು ಸ್ಟಕ್ ಎನರ್ಜಿನೂ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಮತ್ತು ಭಗವಂತನ ಆಶೀರ್ವಾದ ಇದೆ, ಎಲ್ಲನೂ ನೋಡ್ತಿದ್ದಾರೆ. ನಿಮಗೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿದೆ ಅಂದರೆ ಆ ಜಾಗ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳಿ. ಒಬ್ಬರೇನೆ ಕೊರಗೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಬಂದಿರುವಂಥದ್ದು. ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡಿ. ಕೃಷ್ಣ ಬಂದಿದ್ದಾರೆ. ಹಾಗಾಗಿ ಏನೋ ಒಂದು ವಿಚಾರ ನಡೀತಾ ಇದೆ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ನೀವು ಏನೋ ಸೂಚನೆಗಳನ್ನ ತಗೊಂಡಿರ್ಬೋದು, ಮತ್ತು ಏನೋ ವಿಚಾರಗಳನ್ನ ಕೇಳಿರ್ಬೋದು, ನಿಮ್ಮ ಜಾಗದಲ್ಲಿ ಏನೋ ಸಮಸ್ಯೆಗಳಾಗ್ತಿರ್ಬೋದು. ಬಟ್ ಏನಂತ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಎಲ್ಲದಕ್ಕೂ ಒಂದು ರೀತಿ ಕ್ಲೈಮ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಸ್ಪಿರಿಚುಲಿ ಕಡೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಕನೆಕ್ಷನ್ ಇದೆ ನಿಮಗೆ. ಆ್ಯಕ್ಚುಲಿ ವಿಷ್ಣು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಕೃಷ್ಣ ಪರಮಾತ್ಮ ತುಂಬ ಕನೆಕ್ಷನಲ್ಲಿರ್ಬೋದು, ವಿಷ್ಣು ಆಗಿರ್ಬೋದು, ಈ ರೀತಿಯ ಗುರುಗಳ ಅನುಗ್ರಹ ಇರುವಂಥವ್ರಾಗಿರ್ಬೋದು, ತುಂಬ ಕನೆಕ್ಷನ್ನಲ್ಲಿ ಇರುವಂಥವ್ರಾಗಿರ್ತೀರ. ಹಂಗಾಗಿ ನೀವು ಒಂದು ರೀತಿ ಪ್ರೀತಿ ಕೊಡೋದಾಗಿರ್ಬೋದು, ತೊಗೊಳೋದಾಗಿರ್ಬೋದು, ತುಂಬ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ರ ಯಾವಾಗಲೂ ಕೂಡ ಇರುತ್ತೆ. ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಬೇರೆಯವ್ರಿಗೂ ಕೂಡ ನೋವು ಮಾಡೋದಕ್ಕೆ ಇಷ್ಟಪಡದೇ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಆ ಕಡೆಯಿಂದ ಬಂದ್ರೂ ಕೂಡ ಅದನ್ನು ಈಸಿಯಾಗಿ ತೊಗೊಳ್ಳೋ ವ್ಯಕ್ತಿಗಳಾಗಿರ್ಬೋದು. ಮತ್ತು ಸ್ಪಿರಿಚುವಲಿ ನೀವು ತುಂಬ ಇನ್ನೂ ಗ್ರೋತನ್ನು ಕಾಣ್ತೀರ ಇನ್ನು ಮುಂದಿನ ದಿನಗಳಲ್ಲಿ. ತುಂಬ ವೆಯ್ಟ್ ಅಂದರೆ ನೀವು ಹೋಗ್ತಾ ಹೋಗ್ತಾ ಈಗ ಏನೋ ಒಂದು ವಿದ್ಯೆಗಳನ್ನ ಕಲಿತಾ ಇರ್ಬೋದು, ಆಧ್ಯಾತ್ಮಿಕದ ಕಡೆ ಕಲಿತಾ ಇರುವಂಥವ್ರಾಗಿರ್ಬೋದು, ಇದು ನೋಡ್ತಾ ಇರುವಂಥವ್ರು ಒಂದು ರೀತಿಯಲ್ಲಿ ಸ್ಪಿರಿಚುವಲಿ ತುಂಬ ಅಂದರೆ ಒಂದು ವೆಯ್ಟ್ ಮಾಡಿ ನಿಮಗೆ ಸಿಗಬೇಕಾಗಿರುವಂಥ ಬೆಲೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅಂದರೆ ಒಂದು ನಿಮ್ಮ ಬ್ಯಾಲೆನ್ಸಿಂಗ್ ಏನಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಇದೆ. ಅಂದರೆ ಸೆಂಟಿಮೆಂಟ್ ಫುಲ್ ಆಗೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಇದೆ. ಮತ್ತು ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಒಂದಿಷ್ಟು ಕಂಟ್ರೋಲ್ ಇರಲಿ, ಡಿಸಿಪ್ಲಿನನ್ನು ತಗೊಳ್ಳಿ ನೀವು. ಮತ್ತು ನೀವು ನಿಮ್ಮ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ನೀವು ನಿಮ್ಮ ತಾಯಿ ಆಗಿರ್ಬೋದು, ತಾಯಿ ಮಧ್ಯೆ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ರೀತಿಯಲ್ಲಿ ಜಾಗದ ವಿಚಾರ ಆಗಿರ್ಬೋದು, ಏನೋ ಒಂದು ಇಲ್ಲಿ ನನಗೆ ಜಾಗ, ಮನೆ, ಈ ಥರ ವಿಚಾರನ ತೋರಿಸ್ತಾ ಇದೆ. ಮನಸ್ಸಿಗೆ ಶಾಂತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಅಂತಲೂ ಇಲ್ಲಿ ಬರ್ತಾ ಇರುವಂಥದ್ದು. ಹಂಗಾಗಿ ನೀವು ಹೇಗೆ ಡಿಸಿಪ್ಲೈನ್ಡ್ ಆಗಿ ಕಂಟ್ರೋಲರ್ ಆಗಿ ಇಟ್ಕೊಳ್ತೀರಾ ಆ ರೀತಿಯಲ್ಲಿ ಅದು ಕೂಡ ಇರುತ್ತೆ. ಹಂಗಾಗಿ ಒಂದಿಷ್ಟು ದುಡ್ಡಿನ ಕಡೆ ಫೋಕಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು. ತಾಯಿ ಪ್ಲಸ್ ಫ್ಯಾಮಿಲಿ ಪ್ಲಸ್ ಮನಿ ಬಗ್ಗೆ ಯೋಚನೆ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುತ್ತೆ. ಕೆಲವ್ರಿಗೆ ಇಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗುವಂಥ ಚಾನ್ಸಸ್ ತುಂಬ ಇದೆ. ಬ್ಲೆಸ್ಸಿಂಗ್ಸ್ ಇದೆ.
ತುಂಬ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀರಾ. ನಿಮ್ಮ ಮೈಂಡನ್ನು ದಯವಿಟ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತಲೂ ಕೂಡ. ಓವರ್ ಥಿಂಕ್ ಮಾಡ್ತಾ ಇರ್ಬೋದು, ಓವರಿಂಗ್ ಥಾಟ್ ಬರ್ತಿರ್ಬೋದು, ಓವರ್ ಎಮೋಷನಲ್ ಆಗ್ತಾ ಇರ್ಬೋದು. ದಯವಿಟ್ಟು ಇದ್ರ ಕಡೆ ಹೆಚ್ಚು ಗಮನನ ಕೊಟ್ಕೊಂಡು ನೀವು ಮುಂದುವರಿಯಿರಿ ಅಂತಲೂ ಕೂಡ ಬಂದಿರುವಂಥದ್ದು. ಇಲ್ಲಿ ವಿಷ್ಣು ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ವಿಷ್ಣು ಬಂದಿರೋದ್ರಿಂದ ನಿಮ್ಮ ಸಮಸ್ಯೆಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಕ್ತಿ ಸಿಕ್ಕಿದೆ. ಕೆಲವ್ರಿಗೆ ಇಲ್ಲಿ ಮುಕ್ತಿನಾಗಂಗೆ ಹೋಗಿ ಬನ್ನಿ, ನಿಮಗೆ ಇರುವಂಥ ಸಮಸ್ಯೆಗಳು ಮುಗಿಯುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು. ಎಲ್ಲೋ ಪಾದ ಏನದು ಏನೋ ಪಾದ ಅಂತ ಬರ್ತಿದೆ. ಪಾದ ಅಂದರೆ ನೀವೇನೋ ಏನೋ ವಿಚಾರವಾಗಿ ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕೆಲವ್ರು ಅಂದ್ಕೊಂಡಿರ್ಬೋದು. ಅದನ್ನು ಮರ್ತಿದ್ದೀರಾ ಅಂತಲೂ ಕೂಡ ಇದೆ. ಹೋಗಿ ಬನ್ನಿ ಅಂತಲೂ ಬಂದಿರುವಂಥದ್ದು. ಮತ್ತು ಒಂದು ಕೆಲವರು ಇಲ್ಲಿ ನಿಮ್ಮ ಮೈಂಡನ್ನು ದಯವಿಟ್ಟು ಕಂಟ್ರೋಲಲ್ಲಿ ಹಿಡ್ಕೊಳ್ಳಿ, ಓವರ್ ಎಮೋಷನಲ್ ಆಗೋಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು. ಡಿವೈನ್ ಒಂದು ನಿಮ್ಮ ಜೊತೆ ತುಂಬ ಕನೆಕ್ಷನಲ್ಲಿ ಇದ್ದಾರೆ. ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಶಿವಪ್ಪ ಹೊಲಿದಿರ್ಬೋದು. ಹಾಗಾಗಿ ನಿಮಗೆ ಗೊತ್ತಿಲ್ಲ, ನಿಮ್ಮ ಥಾಟ್ಸ್ ಆಗಿರ್ಬೋದು, ಡಿವೈನ್ ಆಗಿರ್ಬೋದು, ನಿಮ್ಮ ಅವೇರ್ನೆಸ್ ಆಗಿರ್ಬೋದು, ಎಲ್ಲವೂ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಶಿವಪ್ಪ ಕೂಡ ಕನೆಕ್ಷನಲ್ಲಿ ಇರ್ಬೋದು, ಕನೆಕ್ಷನಲ್ಲಿ ಇದ್ದಾರೆ. ನಿಮಗೆ ಗೊತ್ತಾಗಿದೆ ಶಿವಶಕ್ತಿ ಇಬ್ಬರೂ ಕೂಡ ಇದ್ದಾರೆ ಅಂತ ಬಂದಿರುವಂಥದ್ದು. ಮತ್ತು ಕೆಲವರು ಇಲ್ಲಿ ತುಂಬ ಸಮಸ್ಯೆಗಳಿಂದ ಇರ್ಬೋದು. ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಯಾರ್ದೋ ಮುಖಾಂತರ ನಿಮಗೆ ಸಹಾಯಗಳನ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ನಿಮಗೆ ದೇವರೇನೆ ಇಲ್ಲಿ ತಾಯಿ ತಂದೆ ಎಲ್ಲರೂ ಕೂಡ ಆಗಿರೋದ್ರಿಂದ ಡಿವೈನ್ ಕಡೆ ಗಮನ ಕೊಡಿ, ಹೆಚ್ಚಾಗಿ ನಿಮ್ಮ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಸರಿಯಾಗಿ ಇಲ್ಲ ಅಂತ ಕೂಡ ಬಂದಿರೋ. ಓವರಾಗಿ ಎಮೋಷನಲ್ ಆಗೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂತ ಕೂಡ ಬಂದಿರುವಂಥದ್ದು. ತುಂಬ ಸಿಂಪ್ಲಿಸಿಟಿ ತುಂಬ ಅವಶ್ಯಕತೆ ಇದೆ. ನಿಮ್ಮ ಸಿಂಪಲ್ಲಾಗಿರುವಂಥದ್ದು ಒಂದು ಏನಂದರೆ ಡಿವೈನ್ ಕನೆಕ್ಷನ್ ಅಟ್ರ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಕೆಲವ್ರಿಗಿಲ್ಲಿ ಏನೋ ಸಮಸ್ಯೆಗಳಾಗುತ್ತೆ, ಬಟ್ ಎಚ್ಚರಿಕೆ ವಹಿಸಿ ಅಂತಲೂ ಕೂಡ ಬಂದಿರುವಂಥದ್ದು. ಕೆಲವರಿಲ್ಲಿ ಮೋಡಗಳಲ್ಲಿ ಏನೋ ಸಮಥಿಂಗ್ ನೋಡ್ತೀರಾ. ಈ ವರ್ಷದಲ್ಲಿ ಮೋಡದಲ್ಲಿ ಏನೋ ಬದಲಾವಣೆಗಳಾಗುವಂಥದ್ದು, ಮೋಡಗಳಲ್ಲಿ ಏನೋ ಕಾಣಿಸುವಂಥ ಸೂಚನೆಗಳು ಕೂಡ ಇಲ್ಲಿ ಬಂದಿದೆ. ಹಾಗಾಗಿ ಆಕಾಶದಲ್ಲಿ ಏನೋ ಸಮಥಿಂಗ್ ನೋಡ್ತೀರಾ ನೀವು ಅಂತಲೂ ಕೂಡ ಬಂದಿರುವಂಥದ್ದು. ಓಕೆ, ಏನೋ ಬರೆಯೋದು ಪತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಕಂಪನಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ದಯವಿಟ್ಟು ಪತ್ರದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿ. ಏನೋ ಪ್ರಮಾಣ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಿ. ದಯವಿಟ್ಟು ಯಾರಿಗಾದ್ರೂ ಕೆಲವ್ರಿಗೆ ನೀವು ಏನೋ ಕೊಡಬೇಕು ಅಂದ್ಕೊಂಡಿರೋದನ್ನು ದಯವಿಟ್ಟು ಅವ್ರಿಗೆ ಸಮರ್ಪಣೆ ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಸಮರ್ಪಣೆ ಮಾಡಿ ದೇವರಿಗೆ ಹರಕೆ ಕಟ್ಟಿಟ್ಟಿರುವಂಥದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಿದೆ. ಅದು ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಅವರು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಒಂದು ಒಳ್ಳೆಯ ಅಟ್ಯಾಚ್ಮೆಂಟ್ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಳ್ಳಿ. ನೀವೇನು ಅನ್ನೋದು ಎಲ್ರಿಗೂ ಗೊತ್ತಾಗುವಂಥದ್ದು. ಒಂದು ಗುರುವಿನ ಸ್ಥಾನಕ್ಕೆ ಬರುವಂಥದ್ದು, ಡಿವೈನ್ ಕನೆಕ್ಷನ್ನಿಂದ ಒಂದು ಗುರುವಿನ ಸ್ಥಾನಕ್ಕೆ ಬರ್ತೀರಾ. ನೀವು ಒಂದು ದೊಡ್ಡ ಹೆಸರನ್ನು ಮಾಡ್ತೀರಾ. ನಿಮ್ಮಿಂದ ಒಂದಿಷ್ಟು ಒಳ್ಳೆ ತುಂಬ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಳ್ತಾ ಇದ್ದೀರಾ. ದಯವಿಟ್ಟು ಯಾವುದ್ರ ಕಡೆಯೂ ಕೂಡ ಫೋಕಸ್ ಮಾಡ್ದೇ ನೀವು ಕಲ್ತಿರುವಂಥ ವಿದ್ಯೆ ಕಡೆ ಹೆಚ್ಚು ಗಮನನ ಕೊಟ್ಟರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಕೂಡ ಸಿಗುತ್ತೆ. ನೀವು ಸರೆಂಡರ್ ಆಗಬೇಕಾಗಿರುವಂಥದ್ದು ಎಲ್ಲೂ ಇಲ್ಲ. ಶ್ರೀಕೃಷ್ಣ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಳಿ, ಸರೆಂಡರ್ ಮಾಡ್ಕೊಳ್ಳಿ. ನಿಮ್ದು ಎಂಥ ಒಂದು ಕಾಂಪ್ಲಿಕೇಟೆಡ್ ವಿಚಾರಗಳಿದ್ರೂ ಕೂಡ ಅವರು ನಿಮ್ಮ ಜೊತೆ ನಿಲ್ತಾರೆ. ಸರೆಂಡರ್ ಆಗಿ ನಿಮ್ಗೆ ಆಗದೆ ಇರುವಂಥ ಸಮಯ ಬಂತು, ನಿಮ್ಗೆ ಆಗ್ತಾ ಇಲ್ಲ, ಏನೇ ಒಂದು ಸಿಚುವೇಶನ್ಗಳು ಬಂದ್ರೂ ಕೂಡ ಅಂತಂದ್ರೂ ಅವ್ರ ಜೊತೆ ಕನೆಕ್ಟ್ ಆದ್ರಿ, ಸರೆಂಡರ್ ಆದ್ರಿ ಅಂದರೆ ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಎಂಡ್ ಆಗುತ್ತೆ. ನಾನು ಇದ್ದೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಕೆಲವರಿಗೆ ಇಲ್ಲಿ ರಾಧೆ ರಾಧೆ ಅಂತ ಹೇಳ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬಂದಿರುವಂಥದ್ದು. ಒಂದು ಪವರ್ಫುಲ್ ಎನರ್ಜಿ ಇರುತ್ತೆ ಈ ವರ್ಷ. ಒಂದು ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಾ ಮತ್ತು ಸ್ಟ್ರಾಂಗ್ ಆಗ್ತೀರಾ. ಒಂದಿಷ್ಟು ಬ್ಯಾಲೆನ್ಸ್ ಆಗ್ಬೋದು, ಅಂದರೆ ಒಂದು ರೀತಿ ಎಮೋಷನಲ್ ಆಗುವಂಥದ್ದಿದೆ. ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ದೇ ನೀವು ಮಾಡ್ತಾ ಇರುವಂಥ ಕೆಲಸ ಜವಾಬ್ದಾರಿಗಳ ಕಡೆ ಹೆಚ್ಚು ಫೋಕಸ್ ಮಾಡಿದಿರಿ ಅಂದರೆ ಒಂದು ಒಳ್ಳೆ ನ್ಯಾಯ ರೀತಿಯಲ್ಲಿ ನಿಮಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಒಂದು ಗಾಡಿ ತೊಗೊಳ್ಳುವಂಥದ್ದು ಕೂಡ ಇದೆ. ಗಾಡಿ ತೊಗೊಳ್ಳುವಂಥದ್ದು, ಇಲ್ಲ ದೂರ ಪ್ರಯಾಣ ಮಾಡುವಂಥದ್ದು, ಕಾಲ್ನಡಿಗೆಯಲ್ಲಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮತ್ತು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಕೆಲವ್ರಿಗೆ ಗೊತ್ತಾಗುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಈ ವರ್ಷದಲ್ಲಿ ನೀವು ತಿಳ್ಕೊಳ್ಬೋದು. ಮತ್ತು ಎಲ್ಲೋ ಪ್ರಯಾಣ ಮಾಡುವಂಥದ್ದು, ತುಂಬ ಇಲ್ಲಿ ಪ್ರಯಾಣಗಳು ಮಾಡ್ತೀರಾ ನೀವು ಅಂತಲೂ ಬಂದಿರುವಂಥದ್ದು.
ಮತ್ತು ತುಂಬ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ, ನಿಮ್ಮ ಬಗ್ಗೆ ಗಮನನ ಕೊಡಿ. ದೊಡ್ಡದಾಗಿ ಇಲ್ಲಿ ಹೆಲ್ತ್ ವಿಚಾರ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ, ಹಾಗಾಗಿ ಹೆಲ್ತ್ ಕಡೆ ಗಮನನ ಕೊಡಿ, ಸ್ಟಡಿ ಕಡೆ ಗಮನನ ಕೊಡಿ. ಕೆಲವರು ಈ ವರ್ಷದಲ್ಲಿ ತುಂಬ ಸ್ಟಡಿಗೆ ತುಂಬ ಇಂಪಾರ್ಟೆಂಟನ್ನು ಕೊಡಲೇಬೇಕು ನೀವು ಅಂತ ಬಂದಿರುವಂಥದ್ದು. ಒಂದಿಷ್ಟು ಬ್ಯಾಲೆನ್ಸಿಂಗ್ ಇದೆ, ಬಟ್ ನೀವು ಪ್ರಾರ್ಥನೆ ಇಟ್ಟಿದ್ದೀರಲ್ಲ, ಆ ಪ್ರಾರ್ಥನೆ, ಆ ಗುರುವಿನ ಪ್ರಾರ್ಥನೆ, ಒಂದಿಷ್ಟು ಬ್ಲೆಸ್ಸಿಂಗ್ನ ತೊಗೊಂಡು ಗುರುವಿನ ಬ್ಲೆಸ್ಸಿಂಗ್ಸ್ನ ತಗೊಳ್ಳೋ ಅವಶ್ಯಕತೆ ದಯವಿಟ್ಟು ಸದ್ಯಕ್ಕಿದೆ. ಕೆಲವರಿಗೆ ಈ ವರ್ಷದಲ್ಲಿ ತುಂಬ ಸ್ಟಡಿ ಇಂಪಾರ್ಟೆಂಟ್ ಅಂತಲೂ ಕೂಡ ಬಂದಿರುವಂಥದ್ದು. ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ವಿಷ್ಣುವಿಗೆ, ಕೃಷ್ಣನಿಗೆ ಸಮರ್ಪಣೆ ಆಗಿ ಅಂತಲೂ ಕೂಡ ಬಂದಿರುವಂಥದ್ದು. ಅವ್ರ ಹತ್ರ ಸರೆಂಡರ್ ಆಗಿ ಅಂತಲೂ ಕೂಡ ಬಂದಿರುವಂಥದ್ದು. ತಮ್ಮನ ಬಗ್ಗೆ, ಅಣ್ಣನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಬಂದಿರುವಂಥದ್ದು. ಒಂದು ದಾರಿ ಮಾರ್ಗ ಅವ್ರಿಗೆ ಸಿಗುತ್ತೆ, ಇಲ್ಲ ದಾರಿ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಗುರುಗಳಿಂದ ಬಂದಂಥ ಏನೇ ಒಂದು ಮಾರ್ಗದರ್ಶನ ಆಗಿರ್ಬೋದು, ನೀವು ಯಾವ ಲೆವೆಲಲ್ಲಾದರೂ ಇರಲಿ, ಎಷ್ಟೇ ಎತ್ತರಕ್ಕೆ ಬೆಳೀರಿ, ನೀವು ಎಷ್ಟೇ ಕೋಟಿಗಳನ್ನ ಸಂಪಾದನೆ ಮಾಡಿ, ನಿಮ್ಮ ಗುರುಗಳು ಏನಿದ್ದಾರೆ ಅವರ ಆಶೀರ್ವಾದನ ಪಡ್ಕೊಳ್ಳಿ. ಅವರಿಗೆ ಒಂದು ರೀತಿ ಖುಷಿಯಾಗೋ ರೀತಿಯಲ್ಲಿ ಅವ್ರನ್ನ ಇಟ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.